ಎಲ್ರಿಗೂ ಸ್ವಾಗತ ಸುಸ್ವಾಗತ. ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ವಾಟ್ಸಪ್ನಲ್ಲಿ ಬಂತಹ ಹೊಸ ಅಪ್ಡೇಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪ್ರಾರಂಭಿಸೋಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ತಮಗೆ ಇಷ್ಟ ಆದರೆ ಲೈಕ್ ಮಾಡೋದು ಕೂಡ ಮರಿಬೇಡಿ. ಹಾಗೆ ಇನ್ನೂ ಹೆಚ್ಚಿನ ಜನರಿಗೆ ಈ ಮಾಹಿತಿಯನ್ನು ತಲುಪಿಸೋದಕ್ಕಾಗಿ ಎಲ್ರಿಗೂ ಶೇರ್ ಮಾಡಿ. ಸ್ನೇಹಿತರೆ, ವಾಟ್ಸಪ್ನಲ್ಲಿ ಬಂದಂತಹ ಒಂದು ಅಪ್ಡೇಟ್ ಏನಪ್ಪ ಅಂತಂದರೆ, ನೀವು ಆಗ ವಾಟ್ಸಪ್ ಸ್ಟೇಟಸ್ಗೆ ಕೇವಲ 30 ಸೆಕೆಂಡ್ಗಳ ಸ್ಟೇಟಸನ್ನು ಅಪ್ಲೋಡ್ ಮಾಡ್ಬೋದಾಗಿತ್ತು. ಈಗ 30 ಸೆಕೆಂಡ್ಸ್ ಹೋಗಿ ಅದು 60 ಸೆಕೆಂಡ್ಸ್ವರೆಗೆ ಮಾಡಿದ್ದಾರೆ. ನೀವು 60 ಸೆಕೆಂಡ್ಗಳ ವೀಡಿಯೋನು ಕೂಡ ನೀವು ಈಗ ವಾಟ್ಸಪ್ ಸ್ಟೇಟಸ್ಗೆ ಅಪ್ಲೋಡ್ ಮಾಡ್ಬೋದು. ಬಟ್ 60 ಸೆಕೆಂಡ್ ಮೇಲೆ ಇದ್ದರೆ ನೀವು ಅದನ್ನು ಟ್ರಿಮ್ ಮಾಡೋದ್ರ ಮುಖಾಂತರ ಅದು ಬೇರೆ ಇದು ಬೇರೆ ಭಾಗ ಮಾಡಿ ನೀವು ವೀಡಿಯೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಈಗ ಅದು ನನಗೆ ಎಲ್ಲ ಅಂದರೆ ತೋರಿಸ್ತೀನಿ, ಅದು ಹೇಗೆ ಅಪ್ಲೋಡ್ ಮಾಡೋದು ಎಲ್ಲ ತೋರಿಸ್ತೀನಿ. ನಾನೀಗ ಫೈಲ್ ಮ್ಯಾನೇಜರಲ್ಲಿ ಆಲ್ರೆಡಿ ಬಂದಿದ್ದೀನಿ, ಒಂದು ಫೋಲ್ಡ್ರಲ್ಲಿ ನಾನು ಇದ್ದೀನಿ. ಆ ವೀಡಿಯೋನ ಕೂಡ ಓಪನ್ ಮಾಡ್ಕೊಂಡಿದ್ದೀನಿ, ವೀಡಿಯೋ ಫೋಲ್ಡರ್ನ. ನಾನು ಒಂದು ವೀಡಿಯೋನ 51 ಸೆಕೆಂಡ್ಗಳ ಒಂದು ವೀಡಿಯೋನ ನಾನು ನಿಮಗೆ ಈಗ ವಾಟ್ಸಪ್ ಸ್ಟೇಟಸ್ಗೆ ಅಪ್ಲೋಡ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನೀಗ ಒಂದು ವೀಡಿಯೋನ ಸೆಟ್ ಮಾಡ್ಕೊತೀನಿ ಇಲ್ಲಿ. ಈ ವಿಡಿಯೋ 51 ಸೆಕೆಂಡ್ಸ್ ಇದೆ, ಅದನ್ನು ಸೆಟ್ ಮಾಡ್ಕೊಂಡಿದ್ದೀನಿ. ಶೇರ್ ತಗೊತಾ ಇದ್ದೀನಿ ನಾನೀಗ. ಓಕೆ, ವಾಟ್ಸಪ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಓಕೆ, ಇಲ್ಲಿ ಮೈ ಸ್ಟೇಟಸ್ನ ಸೆಟ್ ಮಾಡ್ಕೊತೀನಿ. ಓಕೆ, ಸೆಂಡ್ ಕೊಡ್ತೀನಿ. ನೋಡಿ, ಈಗ ಮೀಡಿಯಾ ಪ್ರಿವ್ಯೂ ಅಂತೇಳಿ ಅದು ಸೈಲೆಂಟ್ ಆಯಿತು. ಅಂದರೆ ಆಗ 51 ಸೆಕೆಂಡ್ಸ್ ಇದ್ದರೆ ಅದನ್ನು ನೀವು ಕಟ್ ಮಾಡಿ ಅಪ್ಲೋಡ್ ಮಾಡಬೇಕಾಗಿತ್ತು. ಈಗ ಹಂಗಿಲ್ಲ, 60 ಸೆಕೆಂಡ್ಸ್ವರೆಗೆ ಯಾವುದೇ ವೀಡಿಯೋಗಳನ್ನ ನೀವು ಸ್ಟೇಟಸ್ಗೆ ಅಪ್ಲೋಡ್ ಮಾಡ್ಬೋದು. 60 ಸೆಕೆಂಡ್ ಮೇಲಿದ್ದರೆ ಸೇಮ್ ಹಾಗೆ 30 ಸೆಕೆಂಡ್ಸ್ ಮೇಲಿದ್ದರೆ ಹೇಗೆ ಕಟ್ ಮಾಡಿ ಹಾಕ್ತಾಯಿದ್ರೋ ಅದೇ ಸೇಮ್ ಕಟ್ ಮಾಡ್ಬೋದು. ಬಟ್ ಈಗ 60 ಸೆಕೆಂಡ್ ಒಳಗಡೆ ಇರುವಂಥ ವೀಡಿಯೋಗಳನ್ನು ನೀವು ಅಪ್ಲೋಡ್ ಮಾಡ್ಬೋದು ಸ್ಟೇಟಸ್ಗೆ. ಸ್ನೇಹಿತರೆ, ಆಮೇಲೆ ಇಷ್ಟೇ ಈ ವಿಡಿಯೋ ಆಗಿರುತ್ತೆ. ನೀವು ಸೆಂಡ್ ಕೊಟ್ಕೊಳ್ಳೆ ಆಟೋಮೆಟಿಕ್ಕಾಗಿ ಸೆಂಡ್ ಆಗುತ್ತೆ. ಸ್ಟೇಟಸ್ ಅಪ್ಲೋಡ್ ಮಾಡೋದು ಎಲ್ಲರಿಗೂ ಗೊತ್ತು, ಹಾಗಾಗಿ ನಾನು ಇದನ್ನು ಹೇಳ್ತಾ ಇಲ್ಲ. 60 ಸೆಕೆಂಡ್ವರೆಗೆ ನೀವು ವಿಡಿಯೋವನ್ನು ಅಪ್ಲೋಡ್ ಮಾಡ್ಬೋದು ಸ್ಟೇಟಸ್ಗೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇನ್ನೂ ಹೆಚ್ಚಿನ ಜನರಿಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ನಾನು ನಿಮಗೆ ಈ ಮಾಹಿತಿಯನ್ನು ನಮ್ಮ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ವಾಟ್ಸಪ್ ಚಾನಲ್ನಲ್ಲಿ ನಾನು ಆಗಲೇ ಅಪ್ಲೋಡ್ ಮಾಡಿದ್ದೆ. ಅಂದರೆ ಇನ್ಫಾರ್ಮೇಷನ್ ಸಿಕ್ಕಿತ್ತು ನನಗೆ ನ್ಯೂಸ್ನಲ್ಲಿ, ಹಾಗಾಗಿ ಅದನ್ನು ಅಪ್ಲೋಡ್ ಮಾಡಿದ್ದೆ. ಒಂದು ಟೆಕ್ಸ್ಟನ್ನು ಹಾಕಿದ್ದೆ, ನೀವು ಅದನ್ನು ನೋಡಿ, ಓಕೆನಾ. ಹಾಗೆ ನಮ್ಮ ವಾಟ್ಸಪ್ ಚಾನಲ್ಗೆ ಭಾಗವಹಿಸಬೇಕಂತಂದರೆ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ನಮ್ಮ ಚಾನಲ್ ಲಿಂಕನ್ನು. ಅಲ್ಲಿಂದ ತಾವು ಭಾಗವಹಿಸ್ಬೋದು ನಮ್ಮ ಚಾನಲ್ಗೆ. ಅಲ್ಲಿ ಟೆಕ್ನಾಲಜಿ ರಿಲೇಟೆಡ್ ಸಂಬಂಧಪಟ್ಟಂತೆ ಅಲ್ಲಿ ವಿಡಿಯೋಗಳು, ಆಡಿಯೋಗಳಾಗ್ಬೋದು ಅಥವಾ ಟೆಕ್ಸ್ಟ್ಗಳಾಗ್ಬೋದು, ಎಲ್ಲವನ್ನು ಅಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಹಾಗಾಗಿ ಅಲ್ಲಿ ಕೂಡ ತಾವು ಭಾಗವಹಿಸಿ ಸ್ನೇಹಿತರೆ. ಹಾಗೆ ಆಗಲೇ ಹೇಳಿದಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ಇಂಥ ವೀಡಿಯೋಗಳು ಇನ್ನೂ ಅನೇಕ ಬರ್ತವೆ. ಹಾಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಇನ್ನೂ ಹೆಚ್ಚಿನ ಜನರಿಗೆ ಈ ವಿಡಿಯೋನ ತಲುಪಿಸಿ. ಸ್ನೇಹಿತರೆ, ಈ ವಿಡಿಯೋನ ಕೊನೆವರೆಗೆ ಯಾರು ನೋಡಿದಿರೋ ಅವರೆಲ್ಲರಿಗೂ ಧನ್ಯವಾದಗಳು. ಹಾಗೆ ಈ ಒಂದು ಅಪ್ಡೇಟ್ ಇನ್ನೂ ಕೆಲವೊಬ್ಬರಿಗೆ ಬರದೇ ಇರ್ಬೋದು, ಕೆಲವೊಬ್ಬರಿಗೆ ಬಂದಿದ್ದವರಿಗೇನು ಪ್ರಾಬ್ಲಮ್ ಇಲ್ಲ. ಇನ್ನೂ ಯಾರಿಗೆ ಬಂದಿಲ್ವೋ ಅವರು ಸ್ವಲ್ಪ ವೇಟ್ ಮಾಡಿ, ಒಂದು ಸಲ ಅಪ್ಡೇಟ್ ಮಾಡ್ಕೊಳ್ಳಿ. ಅದು ಆದರೂ ಕೂಡ ಬಂದಿಲ್ಲ ಅಂದರೆ ಸ್ವಲ್ಪ ದಿನ ವೇಟ್ ಮಾಡಿ, ನಿಮಗೆ ಕೂಡ ಬರುತ್ತೆ. ಈಗ ಆಗಲೇ ಕೆಲವೊಬ್ಬರಿಗೆ ಬಂದಿದೆ, ಇನ್ನು ಕೆಲವೊಬ್ಬರಿಗೆ ಬಂದಿಲ್ಲ, ಓಕೆನಾ. ಹಾಗಾಗಿ ಸ್ವಲ್ಪ ದಿನ ವೇಟ್ ಮಾಡಿ. ಯಾರಿಗೆ ಬಂದಿದೋ ಅವರು ಇದನ್ನು ಯೂಸ್ ಮಾಡ್ಕೊಳ್ಳಿ. ಯಾಕಂತಂದರೆ ಇಲ್ಲಿವರೆಗೆ 30 ಸೆಕೆಂಡ್ಗಳ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಂದರೆ ಕೆಲವೊಂದು ಲಾಂಗ್ ಇರ್ತಾಯಿದ್ವು. ಹಾಗಾಗಿ ಇದೊಂದು ಒಳ್ಳೆಯ ಫ್ಯೂಚರ್ ಆಗಿದೆ ವಾಟ್ಸಪ್ ಸ್ಟೇಟಸ್ ಅಪ್ಲೋಡ್ ಮಾಡೋರಿಗೆಲ್ಲ. ಇಷ್ಟೇ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿವರೆಗೆ ನೋಡಿದಂಥ ತಮಗೆಲ್ಲರೂ ಧನ್ಯವಾದ ಸಲ್ಲಿಸ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಥ್ಯಾಂಕ್ ಯು.